ಮೇಜರ್ ಬ್ರೇಕಿಂಗ್ ನ್ಯೂಸ್. ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತ ಸುದ್ದಿ ಇದು. ನಿಮ್ಮ ಆಶೀರ್ವಾದದಿಂದ 136 ಸೀಟ್ ಬಂದಿದೆ. ಕರ್ನಾಟಕ ಹಾಗೂ ಭಾರತವನ್ನ ನೀವೇ ರಕ್ಷಣೆ ಮಾಡಬೇಕು. ಇದು ನಿಮ್ಮ ಸರ್ಕಾರ, ದೇಶವನ್ನ ನೀವೇ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ದು ಮಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಮಾವೇಶದಲ್ಲಿ. ಕಾಂಗ್ರೆಸ್ ಸರ್ಕಾರ ನಿಮ್ಮ ಪರವಾಗಿ ನಿಂತಿದೆ, ಕೋಮುವಾದದಿಂದ ಜನರಿಗೆ ತೊಂದರೆ ಆಗ್ತಾ ಇದೆ, ನಾನು ಮುಸ್ಲಿಂ ಬ್ರದರ್ಸ್ ಅಂದಿದ್ದಕ್ಕೆ ಟೀಕೆ ಮಾಡಿದ್ರು. ಆ ಟೀಕೆಗೆ ನಾನು ಹೆದರೋನಲ್ಲ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಮಂಗಳೂರಿನಲ್ಲಿ ಮುಸ್ಲಿಂ ಸಮಾವೇಶದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 136 ಸೀಟ್ ಗೆದ್ದಿದ್ದು ಮುಸ್ಲಿಮರ ಆಶೀರ್ವಾದದಿಂದ ಅಂತೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂತ ಹೇಳಿಕೆ. ಸುನ್ನಿ ಸಮಾವೇಶದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಬಹಿರಂಗವಾಗಿ 136 ಸೀಟ್ ಬರೋದಕ್ಕೆ ಕಾರಣಕರ್ತರು ಮುಸ್ಲಿಂ ಸಮುದಾಯದವರು. ನೀವು ಕರ್ನಾಟಕವನ್ನ ರಕ್ಷಣೆ ಮಾಡಬೇಕು, ನಿಮ್ಮಿಂದಲೇ ದೇಶ ರಕ್ಷಣೆ ಆಗಬೇಕು, ನೀವೇ ರಕ್ಷಣೆ ಮಾಡಬೇಕು. ನೋಡಿ ಡಿ.ಕೆ. ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇದು. ಮತಗಳನ್ನ ಮತ್ತೊಮ್ಮೆ ಓಲೈಕೆ ಮಾಡೋದಕ್ಕ? ಹಾಗಾದ್ರೆ ಮೊದಲಿಗೆ ಡಿ.ಕೆ. ಶಿವಕುಮಾರ್ ಅವರು ಏನಂತ ಮಾತಾಡಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ಇವತ್ತು ನಮ್ಗೆ ಅಧಿಕಾರವನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಈಗಾಗಲೇ ನಮ್ಮ ಸಲೀದ್ ಅಹಮದ್ ಅವರು ಹೇಳಿದ್ರು, ಇವತ್ತು ನಮ್ಗೆ ಈ ಶಕ್ತಿಯನ್ನ ತುಂಬುದು ನಿಮ್ಮೆಲ್ಲರ ಸಂಘಟನೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ 136 ಸೀಟನ್ನ ತೆಗೆದುಕೊಂಡು ಇಡೀ ದೇಶಕ್ಕೆ ಒಂದು ಬದಲಾವಣೆಯ ತರುವಂತಹ ಸರ್ಕಾರ, ಎಲ್ಲಾ ವರ್ಗದ ಜನರಿಗೆ ನ್ಯಾಯವನ್ನು ಕೊಡುವಂತಹ ಒಂದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನೋದನ್ನ ಇವತ್ತು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಮ್ಗೆ ಅಧಿಕಾರವನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಈಗಾಗಲೇ ನಮ್ಮ ಸಲೀದ್ ಅಹಮದ್ ಅವರು ಹೇಳಿದ್ರು, ಇವತ್ತು ನಮ್ಗೆ ಈ ಶಕ್ತಿಯನ್ನ ತುಂಬುದು ನಿಮ್ಮೆಲ್ಲರ ಸಂಘಟನೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ 136 ಸೀಟನ್ನ ತೆಗೆದುಕೊಂಡು ಇಡೀ ದೇಶಕ್ಕೆ ಒಂದು ಬದಲಾವಣೆಯ ತರುವಂತಹ ಸರ್ಕಾರ, ಎಲ್ಲಾ ವರ್ಗದ ಜನರಿಗೆ ನ್ಯಾಯವನ್ನು ಕೊಡುವಂತಹ ಒಂದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನೋದನ್ನ ಇವತ್ತು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಮ್ಗೆ ಅಧಿಕಾರವನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಈಗಾಗಲೇ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಮಂಗಳೂರಿನಲ್ಲಿ ಸುನ್ನಿ ಸಮಾವೇಶದಲ್ಲಿ ಕೊಟ್ಟಂತ ಹೇಳಿಕೆ. 136 ಸ್ಥಾನವನ್ನು ಗೆದ್ದಿದೆಯಲ್ಲ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ, ಅದಕ್ಕೆ ಕಾರಣಕರ್ತರು ಮುಸ್ಲಿಂ ಸಮುದಾಯದವರು ಅಂತ ಹೇಳಿ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದು ನಿಮ್ಮ ಸರ್ಕಾರ ಅಂತ ಹೇಳಿದ್ದಾರೆ. ಮಂಗಳೂರಿನಲ್ಲಿ ನಡೆದಂತಹ ಸುನ್ನಿ ಸಮಾವೇಶದಲ್ಲಿ ಕೊಟ್ಟಿರುವಂತ ಹೇಳಿಕೆ. ಹಿರಿಯರ ಅಂತ ಏನು ನಮ್ಮ ಗ್ರ್ಯಾಂಡ್ ಮುಫ್ತಿ ಅವರ ಸಮ್ಮುಖದಲ್ಲಿ, ಎಲ್ಲ ಧಾರ್ಮಿಕ ನಾಯಕರ ಸಮ್ಮುಖದಲ್ಲಿ, ಅವರೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಮಾತ್ರ ಹೇಳಲಿಕ್ಕೆ ಬಂದಿದ್ದೇನೆ, ಈ ಸರ್ಕಾರ ನಿಮ್ಮ ಪರವಾಗಿ ನಿಂತ್ಕೊಂಡಿದೆ, ನಿಂತ್ಕೊಳ್ತಾರೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಇದು ನಿಮ್ಮ ಸರ್ಕಾರ, ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನ ರಕ್ಷಣೆ ಮಾಡುವಂತ ಸರ್ಕಾರ. ಸಂವಿಧಾನವನ್ನ ಬದುಕಿಸಬೇಕು, ಸಂವಿಧಾನ ಉಳಿಸಬೇಕು, ಈ ದೇಶದ ರಾಷ್ಟ್ರ ಧ್ವಜವನ್ನ ಉಳಿಸಬೇಕು ಅಂತ ಹೇಳಿ ಇಟ್ಕೊಂಡಿರುವಂತ ಒಂದು ಸರ್ಕಾರ. ಇವತ್ತು ಎಲ್ಲ ಧರ್ಮಗಳನ್ನ, ನಮ್ಮ ಸಹೋದರ ಭಾವನೆಯನ್ನ ನೀವೇನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಇವತ್ತು ನಿಮ್ಮ ಯುವ ಸಂಘಟನೆ ಏನಿದೆ 30 ವರ್ಷ ತಮ್ಮ ದೊಡ್ಡ ಪ್ರಯತ್ನ. ಸಂಘಟನೆ ಅಷ್ಟು ಸುಲಭ ಅಲ್ಲ. ನಮ್ಗೆ ಅನೇಕ ರಾಜಕೀಯದ ಆಸೆಗಳು ನಮ್ಗೆಲ್ಲ ಇರ್ತದೆ, ಆದ್ರೆ ನಿಮ್ಗೆಲ್ಲ ನಿಮ್ಮ ಬದುಕು ಇವತ್ತು ಹೊಸ, ಈ ದೇಶದಲ್ಲಿ ಹೊಸ ರಾಜಕಾರಣವನ್ನ ಕಳೆದ 10-12 ವರ್ಷದಿಂದ ನೀವು ನೋಡ್ತಾ ಇದ್ದೀರಿ. ಅವರ ಭಾವನೆ ಮೇಲೆ ರಾಜಕಾರಣ ಮಾಡ್ಲಿಕ್ಕೆ ಒಂದು ಪಕ್ಷ ಹೊರಟಿದೆ. ನಾವು ನಿಮ್ಮ ಬದುಕಿನ ಮೇಲೆ ಬದಲಾವಣೆಯನ್ನ ಮಾಡ್ಲಿಕ್ಕೆ, ನಿಮ್ಗೆ ಶಕ್ತಿಯನ್ನ ಕೊಡ್ಲಿಕ್ಕೆ ನಾವು ಹೊರಟಿದ್ದೇವೆ. ಅವರು ಭಾವನೆ ತುಂಬಿಸ್ತಾರೆ, ನಾವು ಹೊಟ್ಟೆಯನ್ನ ತುಂಬಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇವೆ. ಮಂಗಳೂರಿನಲ್ಲಿ ನಡೆದಂತಹ ಸುನ್ನಿ ಸಮಾವೇಶದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಬಹಿರಂಗವಾಗಿ ಕೊಟ್ಟಿರುವಂತ ಹೇಳಿಕೆ ಇದು. ಕೋಮುವಾದದಿಂದ ಜನರಿಗೆ ತೊಂದರೆ ಆಗ್ತಾ ಇದೆ, ನಾನು ಮುಸ್ಲಿಂ ಬ್ರದರ್ಸ್ ಅಂತ ಹೇಳಿದ್ದಕ್ಕೆ ಟೀಕೆ ಮಾಡಿದ್ರು. ಟೀಕೆ ಟಿಪ್ಪಣಿಗಳಿಗೆಲ್ಲ ನಾನು ಹೆದರೋನಲ್ಲ. 136 ಕ್ಷೇತ್ರಗಳಲ್ಲಿ ನಾವು ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡಿದ್ದೀವಿ, ಅದು ನಿಮ್ಮ ಸಹಕಾರದಿಂದ ಅಂತ ಹೇಳಿ ಸುನ್ನಿ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ.
ಇದು ನಿಮ್ಮ ಸರ್ಕಾರ. ಕರ್ನಾಟಕವನ್ನು ನೀವು ರಕ್ಷಣೆ ಮಾಡಬೇಕು, ಭಾರತವನ್ನು ನೀವು ರಕ್ಷಣೆ ಮಾಡಬೇಕು ಅಂತ ಹೇಳಿ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಕೇಳ್ಕೊಂಡು ಬರೋಣ DK ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ ಅಂತ. ಇವತ್ತು ನಮ್ಗೆ ಅಧಿಕಾರವನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಈಗಾಗಲೇ ನಮ್ಮ ಸಲೀದ್ ಅಹಮದ್ ಅವರು ಹೇಳಿದ್ರು, ಇವತ್ತು ನಮ್ಗೆ ಈ ಶಕ್ತಿಯನ್ನ ತುಂಬಿದ್ದು ನಿಮ್ಮೆಲ್ಲರ ಸಂಘಟನೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ 136 ಸೀಟನ್ನು ತೆಗೆದುಕೊಂಡು ಇಡೀ ದೇಶಕ್ಕೆ ಒಂದು ಬದಲಾವಣೆ ತರುವಂತ ಸರ್ಕಾರ ಎಲ್ಲ ವರ್ಗದ ಜನರು. ನೋಡೋಣ ಈ ಒಂದು ಹೇಳಿಕೆ ನಾಳೆ ಬಿಜೆಪಿ ಅಥವಾ ಈ ಕ್ಷಣದಿಂದನೇ ಬಿಜೆಪಿಯವರು ಯಾವ ರೀತಿಯಾಗಿ ಅಸ್ತ್ರವನ್ನಾಗಿ ತೆಗೆದುಕೊಳ್ಳುತ್ತೋ ಅನ್ನೋದನ್ನ ಕುತೂಹಲದಿಂದ ಕಾಯ್ಬೇಕಷ್ಟೇ.